ಸ್ವಾಮಿ ಜಗದಾತ್ಮಾನಂದಜಿ ಅವರ ಬದುಕಲು ಕಲಿಯಿರಿ 3ನೇ ಅಧ್ಯಾಯ. ಚಿಂತೆಯ ಚಿತೆಯಿಂದ ಪಾರಾಗಿ. ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ಭಗವದ್ಗೀತೆ. ವೈಜ್ಞಾನಿಕ ಯುಗದ ವೇಗ, ಅವಸರ ಗೊಂದಲಗಳ ಮಧ್ಯದಲ್ಲಿ ಬದುಕುವ ನಾವು ರಾಜಕೀಯದ ರಾಗದ್ವೇಷಗಳ ಜಾಲದಲ್ಲಿ ಸಿಕ್ಕಿಕೊಂಡಿದ್ದೇವೆ. ಬದುಕಿಗಾಗಿ, ಧನಾರ್ಜನೆಗಾಗಿ ಕೊರಳಿರಿಯುವ ತೀವ್ರ ಸ್ಪರ್ಧೆಯ ಸುಳಿಯಲ್ಲಿ ಸುತ್ತುತ್ತಿದ್ದೇವೆ. ವಿಭಿನ್ನ ಜಾತಿ, ಮತ, ಪಂಥ, ಪಥ, ಪಕ್ಷ, ಪಂಗಡಗಳೊಳಗಿನ ಗುಪ್ತ ವ್ಯಕ್ತ ವಿದ್ವೇಷ ಭಾವನೆಗಳ ಪ್ರವಾಹದಲ್ಲಿ ತೇಲುತ್ತಿದ್ದೇವೆ. ಮೌಲ್ಯಗಳ ಕುಸಿತ, ಸಂಕುಚಿತ ಸ್ವಾರ್ಥತೆ ಹಾಗೂ ನೈತಿಕ ಅಧಃಪತನಗಳನ್ನು ಸರ್ವತ್ರ ಕಾಣುತ್ತಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ ಜನರು ತಮ್ಮ ಆಂತರಿಕ ಶಾಂತಿಯನ್ನೂ ಸಮತೋಲವನ್ನೂ ಚಿತ್ತಸ್ವಾಸ್ಥ್ಯವನ್ನೂ ಕಾಪಾಡಿಕೊಳ್ಳುವ ವಿಧಾನವನ್ನು ತಿಳಿಯದಿದ್ದರೆ ಚಿಂಕ್ರೋಭ ಪೀಡಿತರಾಗಿ ನರಮಂಡಲದ ದೌರ್ಬಲ್ಯ ಹಾಗೂ ನಾನಾ ತೆರನಾದ ಮಾನಸಿಕ ದೈಹಿಕ ವ್ಯಾಧಿಗ್ರಸ್ತರಾಗುವುದು ಖಂಡಿತ ಎಂಬುದು ತಜ್ಞರ ಪ್ರಯೋಗ ಪರಿಶೀಲನೆಗಳಿಂದ ವ್ಯಕ್ತವಾದ ಸತ್ಯ. ಹಾಗಾಗಿಯೇ ಹೇಳುವುದು, ನಿಮ್ಮ ಚಿಂತೆಗೆ ಇಂದೇ ಬೊಂತೆ ಕಟ್ಟಿ ಎಂದು. ಆದಿಕವಿ ವಾಲ್ಮೀಕಿ ಎನ್ನುವಂತೆ, ಕೆರಳಿದ ಸರ್ಪವು ಬಾಲಕನನ್ನು ಕಚ್ಚಿ ಕೊಲ್ಲುವಂತೆ ಚಿಂತೆಯು ಮನಸ್ಸನ್ನು ಮುತ್ತಿ ಮನುಷ್ಯನನ್ನೇ ನಾಶ ಮಾಡುತ್ತದೆ. ಯಾರು ಶೋಕಾಕುಲನೂ ಚಿಂತಾಕ್ರಾಂತನೂ ನಿರುತ್ಸಾಹಿಯೂ ಆಗಿರುವನೋ ಅವನ ಎಲ್ಲ ಕಾರ್ಯಗಳೂ ಹಾಳಾಗುತ್ತವೆ. ಅವನು ಬಹಳ ವಿಪತ್ತಿಗೆ ಈಡಾಗಿ ನರಳಬೇಕಾಗುತ್ತದೆ. ಕಾರ್ಯಭಾರ, ತಲೆಭಾರ. ಅನಂತರಾವ್ ಒಂದು ದೊಡ್ಡ ಔದ್ಯಮಿಕ ಸಂಸ್ಥೆಯಲ್ಲಿ ಮ್ಯಾನೇಜರ್ ಸ್ಥಾನವನ್ನು ಅಲಂಕರಿಸಿ ಸುಮಾರು 15 ದಿನಗಳ ಆಗಿವೆಯಷ್ಟೇ. ಹೃದಯದ ಅತಿ ಬಡಿತ, ಭಯ, ಸಂಕಟಗಳಿಂದ ರಾತ್ರಿಯಲ್ಲಿ ಗಂಟೆಗಳ ಕಾಲ ಎಚ್ಚೆತ್ತು ಸುಮ್ಮನೆ ಕುಳಿತಿರುತ್ತಾರೆ. ಅವರ ಎದೆ ಬಡಿತ, ನಿದ್ರಾಹೀನತೆಗಳು ಮಾನಸಿಕ ಮೂಲವಾದದ್ದು ಎಂಬ ತಜ್ಞರ ಅಭಿಪ್ರಾಯವನ್ನು ಅವರು ಒಪ್ಪುತ್ತಿಲ್ಲ. ಅಂತೂ ತಜ್ಞರ ಸಲಹೆಯಂತೆ ಅವರು ಕೆಲಕಾಲ ರಜೆ ತೆಗೆದುಕೊಂಡರು. ಆಗ ದಕ್ಷ ಸಹಾಯಕ ಆಫೀಸರ್ ಇವರಿಗೆ ಅಸಾಧ್ಯವೆನಿಸಿದ ಜವಾಬ್ದಾರಿಯ ನಿರ್ವಹಣೆಯನ್ನು ತಾನೇ ನೆರವೇರಿಸಿದ್ದಲ್ಲದೆ ರಜೆಯಿಂದ ಹಿಂತಿರುಗಿದ ಮೇಲೂ ಸಹಾಯ ಮಾಡಿ ಇವರ ತಲೆಭಾರ ಕಡಿಮೆ ಮಾಡಿದ. ಪರಿಣಾಮವಾಗಿ ಮ್ಯಾನೇಜರ್ ಎಲ್ಲ ತೊಂದರೆಗಳಿಂದ ಮುಕ್ತರಾದರು. ಚಿಂತೆಯನ್ನು ದೂರಕ್ಕೆ ಎಸೆಯಲು ಅರಿಯದ ವ್ಯಾಪಾರೋದ್ಯಮಿಗಳು ಯೌವನದಲ್ಲೇ ಸಾವನ್ನಪ್ಪುತ್ತಾರೆ ಎಂಬ ಡಾಕ್ಟರ್ ಅಲೆಕ್ಸಿಸ್ ಕರೆಲ್ ಅವರ ಮಾತು ಎಷ್ಟು ಸೂಕ್ತ. ಚಿಂತೆಯ ಹಣ್ಣು ಹೊಟ್ಟೆಯ ಹುಣ್ಣು. ಮೇಯೋ ಕ್ಲಿನಿಕ್ಕಿನ ಡಾಕ್ಟರ್ ಆಲ್ವಾರಿಸ್ ಹೊಟ್ಟೆಯ ರೋಗದಿಂದ ನರಳುವ 15,000 ರೋಗಿಗಳನ್ನು ಪರೀಕ್ಷೆಗೆ ಒಳಪಡಿಸಿ ಅವರಲ್ಲಿ 12,000 ಮಂದಿಯ ನರಳಾಟಕ್ಕೆ ಕಾರಣ ಮಾನಸಿಕ ಮೂಲವಾದದ್ದು ಎಂದು ತಿಳಿದರು. ಚಿಂತೆ, ಭಯ, ಕ್ರೋಧ, ಮತ್ಸರ, ಪರಿಸ್ಥಿತಿಯೊಂದಿಗೆ ಹೊಂದಿಕೊಳ್ಳಲಾಗದ ಚಡಪಡಿಕೆ ಇವು ಮಾಡಿದ ದುಷ್ಪರಿಣಾಮವೇ ಹೊಟ್ಟೆಯ ನೋವಿಗೆ ಕಾರಣವಾಗಿತ್ತು. ಅಮೇರಿಕದ ಡಾಕ್ಟರ್ ಜಾನ್ ಎ ಶಿಂಡ್ಲರ್ ಹೇಳುವಂತೆ, ನಮ್ಮ ನರಳಾಟಕ್ಕೆ ಕಾರಣವಾದ ರೋಗಗಳಲ್ಲಿ 100ರಲ್ಲಿ 50ರಷ್ಟು ಚಿಂತಾ, ಕ್ರೋಧ, ಭಯ, ಉದ್ವೇಗಗಳಿಂದಲೇ ಉಂಟಾಗುತ್ತದೆ ಎನ್ನುತ್ತಾರೆ. ಪ್ಲೇಟೋ ಹಿಂದೆಯೇ ದೇಹ ಮತ್ತು ಮನಸ್ಸುಗಳನ್ನು ಒಂದಾಗಿ ಪರಿಗಣಿಸಿ ನೀಡಿದ ಚಿಕಿತ್ಸೆ ಮಾತ್ರವೇ ಫಲಪ್ರದವಾಗುವುದು ಎಂದು ಹೇಳಿದ. ಮಾನಸಿಕ ಮೂಲ. ಚಿಂಕ್ರೋಭದಿಂದ ಉಂಟಾಗುವ ಹಲವು ತೆರದ ಕಾಯಿಲೆಗಳು ಮತ್ತು ಅವುಗಳಲ್ಲಿ ಎಷ್ಟು ಮಾನಸಿಕ ಮೂಲದವು ಎಂಬುದನ್ನು ಹೀಗೆ ತಿಳಿಸಲಾಗಿದೆ. ಕತ್ತಿನ ಹಿಂಭಾಗದ ಬೇನೆ 75%, ಗಂಟಲಲ್ಲಿ ಗಡ್ಡೆಯ ಅನುಭವ 90%, ಹೊಟ್ಟೆಯ ಹುಣ್ಣಿನ ನೋವು 50%, ವಾಯು ತೊಂದರೆ 99%,
ತಲೆ ತಿರುಗು 80%, ತಲೆನೋವು 80%, ಮಲಬದ್ಧತೆ 70%, ಬಳಲಿಕೆ 90%. ಚಿಂತಾಕ್ರೋಧ ಭಯೋದ್ವೇಗಗಳು ನಮ್ಮ ದೇಹದಲ್ಲಿ ಮಾರಕ ರಾಸಾಯನಿಕ ಬದಲಾವಣೆಗಳನ್ನು ಉಂಟುಮಾಡುತ್ತವೆ ಎಂಬುದನ್ನು ತಿಳಿದುಕೊಳ್ಳಲು ಕಷ್ಟವೇನೂ ಇಲ್ಲ. ಕೆಲವರೇನೋ ಮುಗುಳ್ನಗುತ್ತಾ ಕೋಪ ಹಾಗೂ ತಮಗಾದ ಅಪಮಾನವನ್ನು ಹೊರಗಡೆ ತೋರಿಸಿಕೊಳ್ಳದೆ ನುಂಗಿಕೊಳ್ಳಬಹುದು. ಈ ರೀತಿ ಅಸಂತುಷ್ಟನಾಗಿ ಒಳಗೊಳಗೇ ಗೊಣಗುಟ್ಟುತ್ತಾ ಕುದಿಯುತ್ತಿರುವ ಅಭ್ಯಾಸವು ಆರೋಗ್ಯಕ್ಕೆ ಮಾರಕ. ಮನುಷ್ಯ ಶರೀರದಲ್ಲಿ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಚಾತುರ್ಯ ಇದ್ದೇ ಇದೆ. ಚಿಂಕ್ರೋಭದ ಪರಿಣಾಮವನ್ನರಿತು ಮನುಷ್ಯ ತನ್ನನ್ನು ತಾನು ಸೈರಿಸಿಕೊಳ್ಳುವುದನ್ನು ಕಲಿಯಬೇಕು. ಮರವೆಯೂ ನಮ್ಮ ಪಾಲಿಗೆ ವರ. ನರಕದ ಬಾಗಿಲು. ಭಗವದ್ಗೀತೆಯಲ್ಲಿ ಸಿಟ್ಟನ್ನು ನರಕದ ಬಾಗಿಲು ಎಂದು ಕರೆಯಲಾಗಿದೆ. ಕೋಪದ ಪರಿಣಾಮ ಜಗಳ, ಬೈಗಳಿಗೆ ಪ್ರತಿ ಬೈಗಳು, ಹಿಂಸೆಗೆ ಪ್ರತಿಹಿಂಸೆ, ಹೀಗೆ ಕೋಪಿಷ್ಠರಿಂದ ಅಧರ್ಮ ಪ್ರಸಾರ ಅಲ್ಲದೆ ಸರ್ವನಾಶ ಉಂಟಾದೀತೆಂದು ಎಚ್ಚರಿಸುತ್ತದೆ ಮಹಾಭಾರತ. ಮನುಷ್ಯನ ಮಿದುಳನ್ನು ಸಿಟ್ಟು ಪ್ರವೇಶಿಸಿದಾಗ ಅವನು ತೋರಿಸುವ ವಿಕಾರ ವರ್ತನೆಗಳನ್ನು ಪರಿಶೀಲಿಸಿದ್ದೀರಾ? ಅವು ನಿಮಗೆ ಒಳ್ಳೆಯ ಮನೋರಂಜನೆಯನ್ನು ಒದಗಿಸಿಯಾವು. ನನಗೆ ತಿಳಿದ ಒಬ್ಬಾತ ತನ್ನ ಸಿಟ್ಟಿಗೆ ಕಾರಣರಾದ ವಿರೋಧಿಗಳ ರಕ್ತ ಹೀರುತ್ತೇನೆ ಎನ್ನುವ ಅಭ್ಯಾಸದವ. ಆ ಮಾತನ್ನು ಅವನು ವಿವಿಧ ಭಂಗಿಗಳಲ್ಲಿ ಹೇಳುತ್ತಿದ್ದ. ಹೀರುತ್ತೇನೆ, ಹೀರಿಯೇ ಹೀರುತ್ತೇನೆ, ಹೀರುತ್ತೇನೆಂದರೆ ಹೀರಿಯೇ ಬಿಡುತ್ತೇನೆ, ಫಾಶಿಯಾದರೂ ಹೀರುತ್ತೇನೆ, ಗಡೀಪಾರಾದರೂ ಹೀರುತ್ತೇನೆ. ಹೀರುವುದೇ, ಅದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಅವನ ಈ ನಾಟಕವನ್ನು ನೋಡಿ ಯಾರಾದರೂ ನಕ್ಕರೆ ಬೆಂಕಿಗೆ ತುಪ್ಪ ಹಾಕಿದಂತೆ. ಆಗ ಅವನ ಸಿಟ್ಟು ನೆಟ್ಟಿಗೇರಿ ಪ್ರಾಸಬದ್ಧ ಕನ್ನಡದಲ್ಲಿ ಮಾತನಾಡುವುದುಂಟು. ನಿನ್ನ ದಿಟ್ಟತನವನ್ನು ತಟ್ಟನೆ ನಿಲ್ಲಿಸಿಬಿಟ್ಟೇನು ಇತ್ಯಾದಿ. ಈ ಸಿಟ್ಟುಗಾರರಲ್ಲಿ ಕತ್ತರಿಸಿ ಹಾಕುವವರು, ಧ್ವಂಸ ಮಾಡುವವರು, ನೆಲಸಮ ಮಾಡುವವರು, ಸೊಂಟ ಮುರಿಯುವವರು ಇದ್ದಾರೆ. ಕೆಲವರು ಸಿಟ್ಟನ್ನು ನುಂಗಿ ಸ್ತಬ್ಧರಾಗುತ್ತಾರೆ. ಇದೊಂದು ಅಪಾಯಕಾರಿ ಅಭ್ಯಾಸ. ಸಿಟ್ಟು ನಿಮ್ಮ ಮಿದುಳನ್ನು ಪ್ರವೇಶಿಸುವ ಮೊದಲು ನಿಮ್ಮ ಬುದ್ಧಿಯನ್ನು ತಲೆಬುರುಡೆಯಿಂದ ಹೊರಗೆ ಹಾಕಿ ತಿರುಗಿ ಅದು ಒಳಗೆ ಬರದಂತೆ ತಲೆಯ ಎಲ್ಲ ಬಾಗಿಲುಗಳನ್ನು ಮುಚ್ಚಿಬಿಡುತ್ತದೆ ಎಂದ ಪ್ಲೂಟಾರ್ಕ್. ಸಿಟ್ಟಿನ ಕುರಿತು ಶ್ಲೋಕವೊಂದು ಹೀಗೆನ್ನುತ್ತದೆ: ಉತ್ತಮರ ಕೋಪ ಒಂದು ಕ್ಷಣಕಾಲವಿರುತ್ತದೆ, ಮಧ್ಯಮರದು 2 ಗಂಟೆಯ ತನಕ, ಅಧಮರು ದಿನವಿಡೀ ಕೋಪಗೊಂಡರೆ ದುರಾತ್ಮರು ಜೀವಮಾನವೆಲ್ಲ ಕೋಪವನ್ನು ಉಳಿಸಿಕೊಳ್ಳುತ್ತಾರೆ. ಅಂದರೆ ಕೋಪವನ್ನು ದೀರ್ಘಾಯವಾಗಲು ಬಿಡಬೇಡಿ. ಸ್ವಾಮಿ ವಿವೇಕಾನಂದರು ರೈಲಿನಲ್ಲಿ ಕುಳಿತು ಎಲ್ಲಿಯೋ ಹೋಗುತ್ತಿದ್ದರು. ಅದೇ ಡಬ್ಬಿಯಲ್ಲಿ ಕುಳಿತ 2 ಆಂಗ್ಲರು ಇವರ ಉಡುಗೆಯನ್ನು ಗೇಲಿ ಮಾಡುತ್ತಿದ್ದರು. ಇದನ್ನೆಲ್ಲ ಅರಿತು ಸ್ವಾಮೀಜಿ ಶಾಂತಭಾವದಿಂದ ಕುಳಿತಿದ್ದರು. ಒಂದು ನಿಲ್ದಾಣದಲ್ಲಿ ಗಾಡಿ ನಿಂತಾಗ ಸ್ವಾಮೀಜಿ ಟಿಕೆಟ್ ಕಲೆಕ್ಟರ್ನೊಡನೆ ಇಂಗ್ಲೀಷ್ನಲ್ಲಿ ಏನೋ ಹೇಳಿದರು. ಇವರಿಗೆ ಇಂಗ್ಲೀಷ್ ಬರುವುದೆಂದು ತಿಳಿದ ಆಂಗ್ಲರಿಗೆ ತುಂಬ ನಾಚಿಕೆಯಾಯಿತು. ಅವರಲ್ಲೊಬ್ಬನು ಸ್ವಾಮೀಜಿಗೆ, ನಿಮಗೆ ಇಂಗ್ಲೀಷ್ ಬರುತ್ತದೆ, ಆದರೂ ನಮ್ಮ ಮಾತನ್ನು ಕೇಳಿ ನೀವು ಸಿಟ್ಟಾಗಲಿಲ್ಲ, ನೀವೇಕೆ ಸುಮ್ಮನಿದ್ದೀರಿ ಎಂದು ಕೇಳಿದ. ಇಂತಹ ಮಾತುಗಳನ್ನು ಈ ಹಿಂದೆಯೂ ಎಷ್ಟೋ ಸಲ ಕೇಳಿರುವೆ. ಅಜ್ಞಾನಿಗಳ ಮೇಲೆ ಸಿಟ್ಟಾಗಿ ನಾನು ನನ್ನ ಶಕ್ತಿ ಹಾಗೂ ಶಾಂತಿಯನ್ನು ಅದೇಕೆ ಕೆಡಿಸಿಕೊಳ್ಳಲಿ ಎಂದು ಶಾಂತಭಾವದಿಂದ ನುಡಿದರು ಸ್ವಾಮೀಜಿ. ಬಚಾವಾಗಲು ಬುಸುಗುಟ್ಟು. ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಏನಾದರೂ ಸಂಭವಿಸಿದಾಗಲೆಲ್ಲ ನಾವು ಸಿಟ್ಟಿಗೇಳುತ್ತೇವೆ. ನಮ್ಮ ಇಚ್ಛೆಗಳ ಮೇಲೆ ನಿಯಂತ್ರಣ ಹಾಕಿಕೊಳ್ಳಲು ಕಲಿತರೆ ಸಿಟ್ಟು ನಮ್ಮನ್ನು ತನ್ನ ಸೇವಕನನ್ನಾಗಿ ಮಾಡದು. ಬಸವಣ್ಣನವರ ವಾಣಿ ಇದು: ಮನೆಯೊಳಗಣ ಕಿಚ್ಚು ಮನೆಯನ್ನೇ ಸುಡುವಂತೆ ತನ್ನಲ್ಲಿ ಹುಟ್ಟಿದ ಕೋಪ ತನ್ನನ್ನೇ ಸುಡುವುದಲ್ಲದೆ ಬಿಡದು. ಶ್ರೀರಾಮಕೃಷ್ಣರು ಹೇಳಿದ ಕತೆ ಇದು. ಕೆಲವು ಗೊಲ್ಲರ ಹುಡುಗರು ಒಂದು ಹುಲ್ಲುಗಾವಲಿನಲ್ಲಿ ದನ ಕಾಯುತ್ತಿದ್ದರು. ಅಲ್ಲಿ ಒಂದು ಭಯಂಕರ ವಿಷಸರ್ಪ ವಾಸವಾಗಿತ್ತು. ಆ ಹಾವಿಗೆ ಹೆದರಿ ಎಲ್ಲರೂ ಬಹಳ ಎಚ್ಚರಿಕೆಯಿಂದ ಇರುತ್ತಿದ್ದರು. ಒಂದು ದಿನ ಒಬ್ಬ ಬ್ರಹ್ಮಚಾರಿ ಆ ಮಾರ್ಗವಾಗಿ ಹೋಗುತ್ತಿದ್ದ. ಹುಡುಗರು ಓಡಿ ಹೋಗಿ ಅವನಿಗೆ ಹೇಳಿದರು,
ಮಹಾಶಯರೇ, ಈ ಮಾರ್ಗವಾಗಿ ಹೋಗಬೇಡಿ, ಅಲ್ಲಿ ಭಯಂಕರ ವಿಷಸರ್ಪ ಒಂದಿದೆ. ಬ್ರಹ್ಮಚಾರಿ, ಗೆಳೆಯರ ಇದ್ದರೆ ಇರಲಿ, ನನಗೆ ಅದನ್ನು ಪಳಗಿಸುವ ಮಂತ್ರ ಗೊತ್ತಿದೆ, ಹಾಗಾಗಿ ಹೆದರಿಕೆ ಇಲ್ಲ ಎಂದು ಹೇಳಿ ಮುಂದಕ್ಕೆ ಹೊರಟ. ಹಾವು ಹೆಡೆ ಎತ್ತಿ ಓಡಿ ಬಂತು. ಬ್ರಹ್ಮಚಾರಿ ಮಂತ್ರ ಪಠಿಸಿ ಅದನ್ನು ಸ್ತಬ್ಧಗೊಳಿಸಿದ. ಅದಕ್ಕೆ ಮಂತ್ರೋಪದೇಶ ಮಾಡುತ್ತೇನೆ, ಅದನ್ನು ಜಪಿಸಿದರೆ ಭಕ್ತಿ ಉಂಟಾಗಿ ಭಗವಂತನ ಸಾಕ್ಷಾತ್ಕಾರ ಆಗುವುದು ಎಂದು ಹೇಳಿ ಮಂತ್ರ ನೀಡಿದ. ಹಾವು ಅವನಿಗೆ ನಮಸ್ಕರಿಸಿ ಸಾಧನೆಯ ಮಾರ್ಗವನ್ನು ಕೇಳಿದಾಗ, ಮಂತ್ರ ಜಪಿಸು, ಯಾರಿಗೂ ಹಿಂಸೆ ಮಾಡಬೇಡ, ಮತ್ತೊಮ್ಮೆ ಬಂದು ನಿನ್ನನ್ನು ನೋಡುತ್ತೇನೆ ಎಂದು ಹೇಳಿ ಹೊರಟ. ಹಾವು ಸಾಧುವಾಗಿ ಬದಲಾದದ್ದು ಕಂಡ ಹುಡುಗರು ಅದರೊಡನೆ ಆಟವಾಡತೊಡಗಿದರು. ಒಬ್ಬನಂತೂ ಒಂದು ದಿನ ಅದರ ಬಾಲ ಹಿಡಿದು ತಿರುಗಿಸಿ ಅಪ್ಪಳಿಸಿಬಿಟ್ಟ. ಹಾವು ರಕ್ತಕಾರಿ ಪ್ರಜ್ಞೆ ತಪ್ಪಿ ಬಿದ್ದುಕೊಂಡಿತು. ಅದು ಸತ್ತಿತೆಂದು ಭಾವಿಸಿ ಹುಡುಗರೆಲ್ಲ ಹೊರಟು ಹೋದರು. ಹಾವು ಕಷ್ಟಪಟ್ಟು ಬಿಲ ಸೇರಿತು. ಅನಂತರ ಹುಡುಗರಿಗೆ ಹೆದರಿ ಹಗಲು ಹೊರಗೆ ಬರುತ್ತಲೇ ಇರಲಿಲ್ಲ. ಯಾರಿಗೂ ಹಿಂಸೆ ಮಾಡದೆ ಕಸ ಕಡ್ಡಿ ಮರದಿಂದ ಉದುರಿದ ಹಣ್ಣು ಹಂಪಲು ತಿಂದೇ ಜೀವ ಹಿಡಿದುಕೊಂಡಿತ್ತು. ವರ್ಷದ ಬಳಿಕ ಬ್ರಹ್ಮಚಾರಿ ಅದೇ ಮಾರ್ಗವಾಗಿ ಮತ್ತೆ ಬಂದ. ಹಾವನ್ನು ಕಾಣದೆ ಹುಡುಗರನ್ನು ವಿಚಾರಿಸಿದ. ಅದು ಸತ್ತು ಹೋಯಿತು ಎಂದು ಅವರು ಹೇಳಿದರು. ಮಂತ್ರಸಿದ್ಧಿಯಾಗದೆ ಅದು ಸಾಯಲಾರದು ಎಂದು ಬ್ರಹ್ಮಚಾರಿಗೆ ಗೊತ್ತಿದ್ದುದರಿಂದ ಕಾಡಿನೊಳಗೆ ಹೋಗಿ ಅದನ್ನು ಕರೆದ. ಹಾವು ಕಷ್ಟಪಟ್ಟು ಹುತ್ತದಿಂದ ಹೊರಗೆ ಬಂತು. ಏಕೆ ಸೊರಗಿದ್ದೀ ಎಂದು ಕೇಳಿದಾಗ, ಕಸ ಕಡ್ಡಿ ಹಣ್ಣು ಹಂಪಲು ತಿನ್ನುತ್ತಿರುವುದರಿಂದ ಹಾಗಾಗಿರಬಹುದು ಎಂದಿತು. ಬರೀ ಆಹಾರದ ಅಭಾವದಿಂದ ಹೀಗಾಗದು, ಯೋಚಿಸಿ ನೋಡು ಎಂದು ಬ್ರಹ್ಮಚಾರಿ ಹೇಳಿದ. ಆಗ ಅದಕ್ಕೆ ಹುಡುಗರ ನೆನಪು ಬಂದು, ಅರಿಯದ ಹುಡುಗರು ಅಪ್ಪಳಿಸಿದ್ದನ್ನು ಹೇಳಿ ನನ್ನಲ್ಲಿನ ಬದಲಾವಣೆ ಅವರಿಗೆ ಗೊತ್ತಿಲ್ಲ ಎಂದಿತು. ಛೆ, ಎಂಥ ತಿಳಿಗೇಡಿ ನೀನು! ನಿನ್ನನ್ನು ನೀನು ರಕ್ಷಿಸಿಕೊಳ್ಳಬೇಡವೇ? ನಾನು ಕಚ್ಚಬೇಡ ಎಂದೇನೇ ಹೊರತು ಬುಸುಗುಟ್ಟಬೇಡ ಎಂದು ಹೇಳಲಿಲ್ಲವಲ್ಲ. ಬುಸುಗುಟ್ಟಿ ಏಕೆ ಅವರನ್ನು ಹೆದರಿಸಬಾರದಾಗಿತ್ತು ಎಂದು ಬ್ರಹ್ಮಚಾರಿ ಬೈದು ಹೇಳಿದ. ದುಷ್ಟರ ಕಡೆ ಬುಸುಗುಟ್ಟಬೇಕು, ಕೇಡು ಮಾಡದೇ ಇರಲೆಂದು ಅವರಿಗೆ ಭಯ ತೋರಿಸಬೇಕು. ಅಂತಕನ ದೂತರಿಗೆ ಸಾವು ಭಯಾನಕವೇ? ಋಷಿಗಳು ಅಜ್ಞಾನಿಗಳಿಗೆ ಭಯಾನಕ, ಜ್ಞಾನಿಗೆ ಅಲ್ಲ ಎನ್ನುತ್ತಾರೆ. ಸಾವು ಜೀವನದ ಅತ್ಯಂತ ಪ್ರಮುಖ ಘಟನೆ. ಆದರೂ ಅದನ್ನು ಕುರಿತು ಬುದ್ಧಿವಂತ ವಿದ್ಯಾವಂತ ಜನಗಳೇ ಯೋಚಿಸುತ್ತಿಲ್ಲ. ಅದರ ಬಗ್ಗೆ ನಮ್ಮ ತಿಳುವಳಿಕೆ ಎಷ್ಟೊಂದು ಅಲ್ಪ ಹಾಗೂ ಸೀಮಿತ. ಅಂಥ ಸೀಮಿತ ಜ್ಞಾನವೇ ಬುದ್ಧಿವಂತಿಕೆಯ ಲಕ್ಷಣ ಎಂಬ ಛಲ ಬೇರೆ. ಸಾವು ಅಕಸ್ಮಾತ್ತಾಗಿ ಬಂದು ಬಿಡುತ್ತದೆ. ಆಗ ಮನುಷ್ಯನ ಅಸಹಾಯಕತೆ ಪರಮಾವಧಿಗೆ ಏರುತ್ತದೆ. ಬಾಳಿನ ಭರವಸೆಯೆಲ್ಲ ಕ್ಷಣಾರ್ಧದಲ್ಲಿ ಮಾಯವಾಗುವಾಗ ಎಂಥ ದೃಢ ಹೃದಯವೂ ತತ್ತರಿಸುತ್ತದೆ. ಈ ಹೊತ್ತು ಜೀವಂತವಾಗಿರುವ ವ್ಯಕ್ತಿಯೇ ನಾಳೆ ಮಣ್ಣಿನಲ್ಲಿ ಮಣ್ಣಾಗುವುದನ್ನು ಕಣ್ಣಾರೆ ಕಾಣುವಾಗ ಎಂಥ ಎದೆಯೂ ತಲ್ಲಣಿಸುತ್ತದೆ. ಯಾರದ್ದೇ ಮಾತನ್ನು ಕೇಳುವುದಕ್ಕೂ ವಿಚಾರ ಮಾಡುವುದಕ್ಕೂ ಅಸಾಧ್ಯವಾದ ಮಾನಸಿಕ ಸ್ಥಿತಿ ಅದು. ಪ್ರಾಯಕ್ಕೆ ಬಂದ ಮಗನನ್ನು ಕಳೆದುಕೊಂಡ ವಿಚಾರವಂತರೊಬ್ಬರು, ನಾನು ಒಬ್ಬನೇ ಮಗನನ್ನು ಕಳೆದುಕೊಂಡವನಲ್ಲ, ಲೋಕದಲ್ಲಿ ಪುತ್ರಶೋಕದಿಂದ ದುಃಖಿತರಾದವರೆಷ್ಟೋ ಮಂದಿ ಇಲ್ಲವೇ ಎಂದು ಸಮಾಧಾನ ತಂದುಕೊಳ್ಳಬಹುದು. ವ್ಯಾವಹಾರಿಕವಾಗಿ ಇದು ಹೊಂದಾಣಿಕೆಯ ಮನೋಭಾವವನ್ನು ಪ್ರದರ್ಶಿಸಿದಂತಾಯಿತೇ ಹೊರತು ಸಾವಿನ ಮೂಲ ಸ್ವರೂಪದ ಅರಿವಿನಿಂದ ಬಂದ ಸಾಂತ್ವನದ ಭಾವವಲ್ಲ. ಸೃಷ್ಟಿಯಾದಂದಿನಿಂದ ಇಂದಿನವರೆಗೂ ಪ್ರತಿಯೊಬ್ಬನನ್ನೂ ಒಂದಲ್ಲ ಒಂದು ನೋವು, ಚಿಂತೆ ಮೆಟ್ಟಿಕೊಂಡೇ ಇದೆ. ಎಲ್ಲೋ ಕೆಲವರು ಜೀವನವನ್ನು ಕುರಿತು ತಮ್ಮ ದೃಷ್ಟಿಕೋನ, ಅನುಭವದ ಪಕ್ವತೆ, ಅಭ್ಯಾಸ, ತರಬೇತಿ ಮತ್ತು ಸತ್ಸಂಗ, ಭಗವಂತನಲ್ಲಿ ಪ್ರಾರ್ಥನೆ ಇವುಗಳಿಂದ ಚಿಂತೆಯನ್ನು ಬಹುಮಟ್ಟಿಗೆ ನಿಯಂತ್ರಿಸಬಲ್ಲರು. ಉಳಿದವರು ಚಿಂತೆಯಿಂದ ಕಂಗೆಟ್ಟು ದಿಕ್ಕೆಟ್ಟು ಬಳಲಿ ಬೆಂಡಾಗುವರು. ಅನಿವಾರ್ಯ, ಅಪರಿಹಾರ್ಯ, ಅವಶ್ಯಕವೂ ಅನಿವಾರ್ಯವೂ ಆದ ಸಮಸ್ಯೆಗಳನ್ನು ನಾವು ಎದುರಿಸುವಾಗ ಗೌತಮ ಬುದ್ಧ ಅಂಗುತ್ತರ ನಿಕಾಯದಲ್ಲಿ ಹೇಳಿದ ಮಾತುಗಳು ತುಂಬ ಉಪಯುಕ್ತವೆನಿಸುತ್ತದೆ.
ಮೊದಲನೆಯದು, ವೃದ್ಧಾಪ್ಯವು ಬಂದೇ ಬರುವುದು. ಅದನ್ನು ನಾವು ನಿವಾರಿಸುವಂತಿಲ್ಲ, ತಪ್ಪಿಸಿಕೊಳ್ಳುವಂತಿಲ್ಲ. 2, ರೋಗ ರುಜಿನಗಳು ಒಂದಲ್ಲ ಒಂದು ದಿನ ಬರುವ ಸಂದರ್ಭವಿಲ್ಲವೆಂದು ಹೇಳಲಾರೆ. ಅದನ್ನು ನಿವಾರಿಸಲು ಪ್ರಯತ್ನಿಸಿದರೂ ಪೂರ್ಣ ನಿವಾರಣೆ ಶಕ್ಯವಲ್ಲ. 3, ಒಂದಲ್ಲ ಒಂದು ದಿನ ಮರಣ ಬಂದೇ ಬರುವುದು. ಇದನ್ನು ತಪ್ಪಿಸಿಕೊಳ್ಳುವಂತಿಲ್ಲ. ಮರಣ ಬಂದಾಗ ಸತ್ತರಾಯಿತು ಎಂದು ನಿರ್ಲಿಪ್ತರಾಗಿ ಇತರರಿಗೆ ಉಪದೇಶಿಸಿದರೂ ನುಡಿದಂತೆ ನಡೆಯಲು ನಮಗೇ ಕಷ್ಟ. 4, ನನ್ನ ಪ್ರೀತಿಪಾತ್ರವಾದ ವಸ್ತುಗಳೆಲ್ಲ ಬದಲಾವಣೆ ಹೊಂದುತ್ತವೆ, ದುರ್ಬಲವಾಗುತ್ತವೆ, ವಿಯೋಗ ಹೊಂದುತ್ತವೆ. ಇದನ್ನು ತಪ್ಪಿಸಿಕೊಳ್ಳುವಂತಿಲ್ಲ. 5, ನನ್ನ ಬದುಕನ್ನು ರೂಪಿಸುವುದು ನನ್ನ ಯೋಚನೆ ಮತ್ತು ಭಾವನೆಗಳು. ಒಳಿತೋ ಕೆಡಕೋ ಮಾಡಿದಂಥ ಕಾರ್ಯಗಳು, ಅವುಗಳ ಫಲವನ್ನು ಉಣ್ಣುವವನು ನಾನೇ. ಭಿಕ್ಷುಗಳೇ, ವೃದ್ಧಾಪ್ಯವನ್ನು ಕುರಿತು ಚಿಂತಿಸಿದರೆ ಯೌವನದ ಅಹಂಕಾರ ಸ್ಥಗಿತವಾಗದಿದ್ದರೂ ಸ್ವಲ್ಪ ಮಟ್ಟಿಗೆ ಅಳಿಯುವುದು. ರೋಗ ರುಜಿನಗಳಿಂದ ಉದ್ಭವಿಸುವ ಅಸಹಾಯಕತೆಯನ್ನು ಕುರಿತು ಚಿಂತಿಸಿದಾಗ ತನ್ನ ಆರೋಗ್ಯದ ಬಗೆಗಿನ ಅಭಿಮಾನ ಸ್ಥಗಿತವಾಗುವುದು, ಇಲ್ಲವೇ ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗುವುದು. ಮರಣವನ್ನು ಕುರಿತು ಅಧ್ಯಯನ ಅನುಧ್ಯಾನ ಮಾಡಿದಾಗ ಜೀವನದ ಬಗೆಗಿನ ಅಭಿಮಾನ ಅಹಂಕಾರ ದೂರವಾಗುವುದು, ಇಲ್ಲವೇ ಕಡಿಮೆಯಾಗುವುದು. ಪ್ರಿಯವಾದ ವಸ್ತುಗಳ ಬದಲಾವಣೆ, ಕ್ಷೀಣ ಹೊಂದುವಿಕೆ, ವಿಯೋಗ ಇವುಗಳನ್ನು ಕುರಿತು ಚಿಂತಿಸಿದಾಗ ಲೋಭವು ದೂರವಾಗುವುದು ಅಥವಾ ಕಡಿಮೆಯಾಗುವುದು. ತನ್ನ ಕಾರ್ಯಕ್ಕೆ ತಾನೇ ಹೊಣೆ. ತನ್ನ ಬದುಕನ್ನು ದಿನದಿನವೂ ಸೂಕ್ಷ್ಮವಾಗಿ ರೂಪಿಸತಕ್ಕ ಯೋಚನೆಗಳು, ಭಾವನೆಗಳು, ಆಸೆ ಆಕಾಂಕ್ಷೆಗಳು, ಭವಿಷ್ಯದ ಯೋಚನೆಗಳು ಇವುಗಳನ್ನು ಹುಟ್ಟುಹಾಕುವವನು ನಾನೇ ಎಂಬುದನ್ನು ಚಿಂತಿಸಿದಾಗ ದುಷ್ಟ ಯೋಚನೆಗಳು, ದುಷ್ಟ ಶಬ್ದಗಳು, ದುಷ್ಟ ಕರ್ಮಗಳು ಸ್ಥಗಿತವಾಗುತ್ತವೆ, ಇಲ್ಲವೇ ಕಡಿಮೆಯಾಗುತ್ತವೆ. ಅರಿವಿನ ಪರಿಧಿ ವಿಶಾಲವಾದಂತೆ, ಆಳವಾದಂತೆ ಅನಿವಾರ್ಯ ಅಪರಿಹಾರ್ಯಗಳನ್ನು ಎದುರಿಸುವ ವಿಧಾನ ನಮಗೆ ಸ್ವಾಭಾವಿಕವಾಗಿ ತಿಳಿಯುತ್ತದೆ. ಅಜ್ಞಾನವೇ ಸಕಲ ದುಃಖಗಳ ಮೂಲ. ಅದು ಕಳೆದಂತೆ ಮನಸ್ಸಿನ ಕೊಳೆ ದೂರವಾಗಿ ಸ್ಥೈರ್ಯ ವೃದ್ಧಿಯಾಗುತ್ತದೆ. ನಮ್ಮ ಬುದ್ಧಿವಂತಿಕೆ, ವಿದ್ಯಾವಂತಿಕೆಗಳು ಚಿಂಕ್ರೋಭದಿಂದ ಪಾರಾಗಿ ಸರಿಯಾಗಿ ನಮ್ಮನ್ನು ಬಾಳಿ ಬದುಕುವಂತೆ ಪ್ರೇರಿಸದಿದ್ದಲ್ಲಿ ಅವುಗಳಿಗೆ ಏನು ಅರ್ಥ, ಅವುಗಳಿಂದೇನು ಎನ್ನುವ ಪ್ರಶ್ನೆ ಸಹಜವಲ್ಲವೇ? ಸರಿಯಾಗಿ ಬಾಳಿ ಬದುಕುವಂತೆ ಪ್ರೇರಿಸದಿದ್ದರೂ ಹೋಗಲಿ, ದ್ವೇಷ, ಅಸೂಯೆ, ಹಿಂಸೆಯ ನರಕಕ್ಕೆ ತಳ್ಳುವಂತಾದರೆ ಸಾಮಾನ್ಯ ಹಳ್ಳಿಯ ಸರಳ ವ್ಯಕ್ತಿಗಳಿಗಿಂತಲೂ ಬುದ್ಧಿವಂತರು, ವಿದ್ಯಾವಂತರು ಎನಿಸಿಕೊಂಡ ಜನಗಳೇ ಮಾನಸಿಕ ತಳಮಳ, ಚಿಂತಾ, ಭಯ, ಉದ್ವೇಗಗಳ ರೋಗಕ್ಕೆ ತುತ್ತಾಗುವುದು ಹೆಚ್ಚು ಎನ್ನುತ್ತಾರೆ ತಜ್ಞರು. ಇಲ್ಲಿದೆ ಪರಿಹಾರ. ಕಷ್ಟಕಂಟಕಗಳು ಯಾವುದೇ ವಿಶಿಷ್ಟ ರೀತಿಯವುಗಳಿದ್ದರೂ ನಮ್ಮ ಅಂತರಂಗದ ಬದಲಾವಣೆಯಿಂದ ಅವುಗಳನ್ನು ಎದುರಿಸಬೇಕು. ನಮ್ಮ ದೃಷ್ಟಿಕೋನ ಬದಲಾಗಬೇಕು. ಯೋಚನಾ ವಿಧಾನ ಹೊಸ ರೂಪ ತಾಳಬೇಕು. ನಮ್ಮ ನಡತೆಯಲ್ಲಿ ಬದಲಾವಣೆ ಉಂಟಾಗಬೇಕು. ನಿಂದೆ, ದ್ವೇಷ, ಅಹಂಕಾರ, ನಿರ್ಲಕ್ಷ್ಯ, ನಿಷೇಧಾತ್ಮಕ ಯೋಜನೆಗಳಿಂದ ಸಾಮಾಜಿಕ ಹೊಣೆಗಾರಿಕೆ ಇಲ್ಲದೆ ಪರಿಸ್ಥಿತಿಯನ್ನು ಎದುರಿಸಿದರೆ ಪರಿಣಾಮ ಏನಾದೀತು? ಇನ್ನಷ್ಟು ತೊಂದರೆಗೆ ಒಳಗಾಗಬೇಕಾಗುವುದು ಅಷ್ಟೇ. ಮನಸ್ಸು ರೋಗವನ್ನು ಸೃಷ್ಟಿಸಬಲ್ಲದು, ಗುಣಪಡಿಸಬಲ್ಲದು. ಪ್ರಸನ್ನತೆ, ಶಾಂತತೆ, ಧೈರ್ಯ, ಆತ್ಮವಿಶ್ವಾಸ, ದೃಢ ನಿಶ್ಚಯ ಇವೇ ಮೊದಲಾದ ರಚನಾತ್ಮಕ ಭಾವನೆಗಳು ದೇಹದ ಸುಸ್ಥಿತಿಗೆ ಆರೋಗ್ಯವರ್ಧಕ ಟಾನಿಕ್ಕಿಗಿಂತಲೂ ಹೆಚ್ಚಿನ ಸಹಾಯ ಮಾಡುತ್ತವೆ. ರೇಷ್ಮೆ ಹುಳು ಗೂಡು ಕಟ್ಟಿಕೊಳ್ಳುವಂತೆ ಮನಸ್ಸೇ ದೇಹವನ್ನು ತನ್ನ ಉದ್ದೇಶ ಸಾಧನೆಗಾಗಿ ನಿರ್ಮಿಸಿಕೊಳ್ಳುತ್ತದೆ ಎಂದರು ವಸಿಷ್ಠ ಮಹರ್ಷಿಗಳು. ಮನುಷ್ಯನ ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ ಎಂದರು ಮನೀಷಿಗಳು. ಮನಸ್ಸೆಂದರೆ ಅಸಂಖ್ಯ ಯೋಚನೆ, ಭಾವನೆ, ಸಂಕಲ್ಪ ಇವುಗಳಿಂದ ಅಥವಾ ಇಚ್ಛಾಕ್ರಿಯಾತ್ಮಕ ಯೋಚನೆಗಳಿಂದ ಕೂಡಿದ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಜಟಿಲವೂ ಅತ್ಯಂತ ಸೂಕ್ಷ್ಮವೂ ಆದ ಒಂದು ವಿಶಿಷ್ಟ ಶಕ್ತಿ. ಈ ಶಕ್ತಿಯ ಉಪಯೋಗದಿಂದಲೇ ನಮ್ಮ ಭವಿಷ್ಯವನ್ನು ನಾವು ನಿರ್ಮಿಸಿಕೊಳ್ಳುವುದು. ಜಗತ್ತನ್ನು ಕಾಣುವ ನಮ್ಮ ದೇಹೇಂದ್ರಿಯ ಎನ್ನುವ ಯಂತ್ರದಲ್ಲೂ ಹೃದಯದ ಬಡಿತ, ಶ್ವಾಸೋಚ್ಛ್ವಾಸ, ರಕ್ತ ಪರಿಚಲನೆ, ಎಚ್ಚರ, ನಿದ್ರೆಗಳು
ಒಂದು ತೆರನಾದ ಲಯಬದ್ಧತೆಯನ್ನು ಅನುಸರಿಸುತ್ತವೆ. ಇದಕ್ಕಿಂತಲೂ ಸೂಕ್ಷ್ಮವಾದ ಮನುಷ್ಯನ ಸುಖ ದುಃಖವನ್ನು ನಿಯಂತ್ರಿಸುವ ನೈತಿಕ ನಿಯಮವಿದೆ ಎನ್ನುತ್ತಾರೆ. ಕ್ರಮ, ನಿಯಮ, ವ್ಯವಸ್ಥೆ ನಮ್ಮ ಬದುಕನ್ನು ಆವರಿಸಿಕೊಳ್ಳಬೇಕು. ಮನೋಬಲವೇ ಮಹಾಬಲವು. ಕಾಯಿಲೆಯನ್ನು ಓಡಿಸುವ ಪುರಾತನ ಸಾರ್ವಕಾಲಿಕ ಸರಳ ಸೂತ್ರಗಳು ಇವು. 1. ಜೀವಿಗಳಲ್ಲಿ ಅನುಕಂಪೆ, ದಯೆ, ಸಹಾನುಭೂತಿಗಳನ್ನು ಬೆಳೆಸಿ ಉಳಿಸಿಕೊಂಡಲ್ಲಿ ಆ ಮೂಲಕ ಆಂತರಿಕ ಸುಖ ಸಂತೋಷಗಳು ಹೆಚ್ಚುತ್ತವೆ ಮಾತ್ರವಲ್ಲ, ಎಲ್ಲ ಜೀರ್ಣರಸಗಳ ನಿರಾತಂಕ ಉತ್ಪಾದನೆಯಿಂದ ಸಂಬಂಧಿತ ರೋಗ ರುಜಿನಗಳು ದೂರವಾಗುತ್ತವೆ. 2. ನಿಸ್ವಾರ್ಥತೆ, ಕಾರ್ಯತತ್ಪರತೆ, ವಿಶಾಲ ಮನೋಭಾವಗಳನ್ನು ರೂಢಿಸಿಕೊಂಡಲ್ಲಿ ದೈಹಿಕ ದೃಢತೆ ಹಾಗೂ ಮಾನಸಿಕ ಸ್ಥಿರತೆ ಹೆಚ್ಚಿ ಪದೇ ಪದೇ ಆರೋಗ್ಯ ಕೆಡುವ ಸಂಭವವೇ ಇರುವುದಿಲ್ಲ. 3. ಬಿಗುವನ್ನು ತೊರೆದು ನಗುವನ್ನು ಹೊರಸೂಸುತ್ತಾ ಆತ್ಮವಿಶ್ವಾಸದ ಕೆಚ್ಚಿನಿಂದ ಮುನ್ನಡೆದಲ್ಲಿ ಪರಸ್ಪರ ವೈಷಮ್ಯದ, ವಿರೋಧದ ಯಾವುದೇ ಗಾಯವನ್ನು ಬೇಗ ವಾಸಿ ಮಾಡಬಹುದು. 4. ಪರೋಪಕಾರ ಗುಣ, ಉದಾರತೆ ಹಾಗೂ ಸಹಕಾರ ಮನೋಭಾವ ಇವುಗಳನ್ನು ಮೈಗೂಡಿಸಿಕೊಂಡಲ್ಲಿ ಆಂತರಿಕ ಸಾಮರಸ್ಯವು ಕಂಡುಬಂದು ದೇಹದ ಕೀಲುಗಳ ಬಿಗಿ ಕಣ್ಮರೆಯಾಗಿ ಚಲನವಲನಗಳಲ್ಲಿ ಹೊಸತನ ಕಂಡುಬರುತ್ತದೆ. 5. ತನ್ನಂತೆ ಇತರರು ಎಂಬ ವಿಶ್ವಭ್ರಾತೃತ್ವದ ಈ ವಿಶಾಲ ಮನೋಭಾವವನ್ನು ದೇಹದ ಕಣಕಣದಲ್ಲೂ ತುಂಬಿಕೊಂಡು ಹೃದಯದ ಮಿಡಿತದೊಂದಿಗೆ ಪ್ರತಿಸ್ಪಂದಿಸುತ್ತಿದ್ದರೆ ಕಳ್ಳತನ, ಕೊಲೆ, ಸುಲಿಗೆ, ಅನ್ಯಾಯ, ಅನಾಚಾರಗಳ ಯಾವ ಸಾಂಕ್ರಾಮಿಕ ರೋಗವೂ ಬಂದು ತಟ್ಟದು. 6. ತಾಳಿದವ ಬಾಳಿಯಾನು ಎಂಬುದನ್ನು ನೆಚ್ಚಿ ಸಹನೆಯನ್ನು ಹೆಚ್ಚಿಸಿಕೊಂಡು ವರ್ತಿಸಿದಲ್ಲಿ ದೂರದೃಷ್ಟಿಯೊಂದಿಗೆ ಅಂತರ್ದೃಷ್ಟಿಯೂ ವೃದ್ಧಿಸಿ ಬಾಳು ಬೆಳಗುತ್ತಾ ಹೋದೀತು, ಜೀವನ ಜೇನಾದೀತು. 7. ಮಾತು ಕಡಿಮೆ, ಜಾಸ್ತಿ ದುಡಿಮೆ ಎಂಬ ತತ್ವದಂತೆ ಅನಾವಶ್ಯಕ ಮಾತುಕತೆಗಳನ್ನು, ಕ್ಷುಲ್ಲಕ ವ್ಯವಹಾರಗಳನ್ನು ನಿಲ್ಲಿಸಿ ಕಾರ್ಯೋನ್ಮುಖರಾದಲ್ಲಿ ಆಸ್ಪತ್ರೆಯ ಒಳರೋಗಿಯಾಗಿ ನರಳುವ ಪ್ರಮೇಯವೇ ಬಾರದು. ಬಂಗಾರದ ಬದುಕು ಕನ್ನಡಿಯೊಳಗಿನ ಗಂಟಿನಂತೆ ಎಂದೆಂದಿಗೂ ಆಗದು. 8. ಪೂರ್ವಾಪರ ವಿಮರ್ಶೆ ಹಾಗೂ ವಿವೇಕಗಳನ್ನು ನಿಮ್ಮದಾಗಿಸಿಕೊಂಡಲ್ಲಿ ಎಂಥ ಜಟಿಲ ಸಂದಿಗ್ಧ ಸನ್ನಿವೇಶಗಳಲ್ಲೂ ಯಶಸ್ಸು ನಿಮ್ಮದಾಗಬಲ್ಲದು. ಎಂಥ ವಿಷಮ ಪರಿಸ್ಥಿತಿಯನ್ನೂ ಸರಿಪಡಿಸುವ ನವಶಕ್ತಿ ಸಂಜೀವಿನಿಯ ರಸಭರಿತ ಟಾನಿಕ್ ಇದಲ್ಲದೆ ಬೇರೆ ಇರದು. 9. ದಿನನಿತ್ಯವೂ ಮಾಡುವ ಕ್ರಮಬದ್ಧ ಪ್ರಾರ್ಥನೆಯಿಂದ ದೇಹದ ಸರ್ವತೋಮುಖ ಏಳಿಗೆ ಸುಲಭ ಸಾಧ್ಯವಾಗಿ ಆಂತರಿಕ ಶಕ್ತಿ, ಚೈತನ್ಯ ಹಾಗೂ ಸ್ಥಿರತೆ ಹೆಚ್ಚುತ್ತದೆ. ಆ ಮೂಲಕ ಇತರರಲ್ಲೂ ಈ ಹೊಸತನ ಹಾಗೂ ಸ್ಫೂರ್ತಿಯನ್ನು ಹೆಚ್ಚಿಸುವ ಸಾಮರ್ಥ್ಯ ಪುಟಿದೇಳುತ್ತದೆ. ಪಶ್ಚಿಮದ ಪ್ರತಿಭಾಶಾಲಿಗಳೇ ಅಲ್ಲಿನ ಸಮಾಜ ದುರಂತದತ್ತ ಧಾವಿಸುವುದರ ಕಾರಣವನ್ನು ಹೀಗೆಂದು ಹೇಳಿದ್ದಾರೆ: ಜಡವಾದ ಭೌತವಾದದ ಒಲವೇ ನಮ್ಮಲ್ಲಿ ಹಿಂಸೆಯ ಪ್ರವೃತ್ತಿಯನ್ನು ಹುಟ್ಟಿಸುತ್ತದೆ. ನಮ್ಮ ಸಮಾಜವು ಕುಟುಂಬ ಅಥವಾ ವರ್ಗದ ನಿಯಂತ್ರಣದ ಮೇಲೆ ಕಟ್ಟಲ್ಪಟ್ಟಿಲ್ಲ, ಅದು ಯಶಸ್ಸಿನ ಮೇಲೆ ನಿಂತಿದೆ. ಯಶಸ್ಸು ಇಲ್ಲದಿದ್ದರೆ ಜನ ಹತಾಶರಾಗುತ್ತಾರೆ. ಹತಾಶೆಯಿಂದ ಹತ್ಯಾಕಾಂಡ, ಹಿಂಸೆ. ಧರ್ಮ ಮತ್ತು ಮನಸ್ಸು. ಇತರರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರದಿರುವುದು ನೀತಿ. ನೀತಿಗೆ ಧರ್ಮದ ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ನಿಜವಾದ ಧರ್ಮ 2 ಕೆಲಸಗಳನ್ನು ಮಾಡಿಕೊಡುತ್ತದೆ. 1. ಮನುಷ್ಯನ ಮನಸ್ಸಿನ ಪುನಾರಚನೆ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸಿ ಅದರ ಗತಿ ವೇಗಗಳನ್ನು ಉದಾತ್ತ ಗುರಿಯೆಡೆಗೆ ತಿರುಗಿಸುತ್ತದೆ. ಇನ್ನೊಂದು, ಸಮಾಜದ ವಿವಿಧ ವ್ಯಕ್ತಿಗಳೊಳಗೆ ಬಾಂಧವ್ಯ ಮತ್ತು ಸಹಕಾರದ ಬಾಳ್ವೆಗೆ ತಕ್ಕ ವ್ಯವಸ್ಥೆ ಮಾಡುತ್ತದೆ. ಇತರರ ಸುಖ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ತಡೆಯಾಗದಂತೆ ತನ್ನ ಸ್ವಾರ್ಥವನ್ನು ನಿಯಂತ್ರಿಸಿಕೊಳ್ಳುವ ನಡತೆ ಅದು. ಮನಸ್ಸನ್ನು ಸರಿಯಾಗಿಟ್ಟುಕೊಳ್ಳಲು ಅನುಕೂಲವಾಗುವ ನಿಯಮಗಳೇ ಯೋಗದಲ್ಲಿ ಹೇಳಿದ ಎಲ್ಲ ಧರ್ಮಗಳೂ ಸಾರುವ 10 ಮೌಲ್ಯಗಳು: ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ, ತಪಸ್ಸು
ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ. ಈ ಗುಣಗಳನ್ನು ಸಾಮಾಜಿಕ ಮೌಲ್ಯಗಳು ಎನ್ನಬಹುದು. ಅಹಿಂಸೆಯು ಮನಸ್ಸು, ಮಾತು, ಕೃತಿಗಳಿಂದ ಯಾರಿಗೂ ಕೇಡನ್ನು ಬಯಸದೆ ಎಲ್ಲರೆಡೆಗೂ ಶುಭ ಚಿಂತನೆಯನ್ನು ಹರಿಯಬಿಡುವ ಮನೋವೃತ್ತಿಯೇ ಅಹಿಂಸೆ. ನಮ್ಮ ಧರ್ಮಗ್ರಂಥಗಳಲ್ಲಿ ಸತ್ಯ ಪ್ರಾಮಾಣಿಕತೆಗಳನ್ನು ಬಹುವಾಗಿ ಕೊಂಡಾಡಲಾಗಿದೆ. ಮಹಾಭಾರತದಲ್ಲಿ ಧರ್ಮವ್ಯಾಧನು ಅಹಿಂಸೆಯು ಸತ್ಯದಲ್ಲಿ ಪ್ರತಿಷ್ಠಿತವಾಗಿದೆ ಎನ್ನುತ್ತಾನೆ. ಕಂಡದ್ದನ್ನು ಕಂಡಂತೆ ಹೇಳುವುದು, ಹೇಳಿದ ಮಾತನ್ನು ನಡೆಯಿಸುವುದು, ಕರ್ತವ್ಯನಿಷ್ಠೆ ಇವು ಸತ್ಯದ ವಿವಿಧ ರೂಪಗಳು. ಪ್ರಾಮಾಣಿಕ ವ್ಯಕ್ತಿ ತನ್ನ ಮಾತು ಮತ್ತು ಕೃತಿಗಳಲ್ಲಿ ಅಂತರವನ್ನು ಕಡಿಮೆ ಮಾಡಲು ಯತ್ನಿಸುತ್ತಾನೆ. ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹಗಳೆಂಬ ಗುಣಗಳನ್ನು ಬೆಳೆಸಿಕೊಂಡವನಲ್ಲಿ ಶಾಂತಿ ನೆಲೆಸುತ್ತದೆ. ಅಸಂಗತ ಭೀತಿ ದೂರವಾಗುತ್ತದೆ. ವ್ಯಕ್ತಿಯ ಬದುಕಿನ ಪರಿಪೂರ್ಣತೆಗೆ ನೆರವಾಗುವ ಇತರ 5 ಗುಣಗಳು: ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ದೈಹಿಕ ಶುಚಿತ್ವಗಳ ಕಡೆಗೆ ಸರಿಯಾಗಿ ಗಮನವೀಯಬೇಕು. ದುಃಖ, ಚಿಂತೆ, ಕೋಪ, ತಾಪ, ಮದ, ಮತ್ಸರಗಳಿಂದ ವಿರಹಿತವಾದ ಪ್ರಸನ್ನವಾದ ಮನಸ್ಸಿನ ತೃಪ್ತಿ ಯಾರಿಗೆ ಬೇಡ? ಮನಸ್ಸು, ಇಂದ್ರಿಯಗಳ ಏಕಾಗ್ರತೆ ಎಲ್ಲರಿಗೂ ಬೇಕು. ಮನಸ್ಸನ್ನು ನಿಗ್ರಹಿಸಲು ಸಹಾಯ ಮಾಡುವ ಗುರಿಯತ್ತ ನಮ್ಮ ದೃಷ್ಟಿಯನ್ನು ಹರಿಯುವಂತೆ ಮಾಡುವ ಅಧ್ಯಯನ ಬೇಕು. ಸರ್ವಶಕ್ತನಾದ ಭಗವಂತನಲ್ಲಿ ಶ್ರದ್ಧಾಭಕ್ತಿಗಳಿಂದ ಶರಣಾಗಬೇಕು. ಭಗವಂತನನ್ನು ಪಡೆಯಲು ಶ್ರದ್ಧೆಯಿಂದ ಪ್ರಯತ್ನ ಮಾಡುತ್ತಿರುವ ವ್ಯಕ್ತಿಯಲ್ಲಿ ಸ್ವಾಭಾವಿಕವಾಗಿ ಈ 10 ಮೌಲ್ಯಗಳು ಪ್ರಕಟವಾಗುವುವು. ಶ್ರದ್ಧೆಯೇ ಜೀವನ. ಶ್ರದ್ಧೆಯಿಂದಲೇ ಜೀವನ ಸಾರ್ಥಕ್ಯ. ಶ್ರದ್ಧೆಯೇ ಜೀವನದ ತಳಹದಿ, ಆಧ್ಯಾತ್ಮಿಕ ಸೌಧದ ಅಡಿಪಾಯ. ಆತನ ಕೃಪೆ ಪಡೆಯಲು ಇರುವ ದಿವ್ಯ ಸಾಧನ. ಶ್ರದ್ಧೆಯಿಂದ ಎಲ್ಲವೂ ಸಾಧ್ಯ. ಶ್ರದ್ಧೆಯೇ ಭಯಕ್ಕೆ ಮಾರಕ. ಉದ್ದದ ಹಲಿಗೆಯನ್ನು ನೆಲದ ಮೇಲಿಟ್ಟು ಬಾಲಕನೊಬ್ಬನಿಗೆ ಅದರ ಮೇಲೆ ನಡೆ ಎಂದು ಹೇಳಿದರೆ ಸ್ವಲ್ಪವೂ ಗಾಬರಿಗೊಳ್ಳದೆ ನಡೆಯುತ್ತಾನೆ. ಅದನ್ನೇ 20 ಅಡಿ ಕಂಬಗಳ ಮೇಲೆ ಸೇತುವೆಯಂತೆ ಇಟ್ಟರೆ 1 ಹೆಜ್ಜೆ ಮುಂದಿಟ್ಟರೂ ನಂತರ ಹೆದರಿಕೆಯಿಂದ ಕುಳಿತು ಬಿಡುತ್ತಾನೆ. ಕ್ರಮಕ್ರಮವಾಗಿ ಎತ್ತರವನ್ನು ಏರಿಸುತ್ತಾ ನಡೆಯುವಂತೆ ಪ್ರೋತ್ಸಾಹಿಸುತ್ತಾ ಬಂದರೆ ಅವನ ಭಯವು ದೂರಾಗಿ ತನ್ನಿಚ್ಛೆಯಂತೆ ಸಲೀಸಾಗಿ ನಡೆಯಬಲ್ಲ. ತಿದ್ದಿ ಬೆಳೆಸಿಕೊಂಡ ಪ್ರಯೋಗ ಪರೀಕ್ಷೆಗಳಿಂದ ಹೊರೆಹಚ್ಚಿ ಅನುಭವದ ಮೂಲಕ ದೃಢಪಡಿಸಿಕೊಂಡ ಕಲ್ಪನೆಯೇ ವಿಶ್ವಾಸ. ಶಿಕ್ಷಣದಲ್ಲಿ ವಿಶ್ವಾಸದ ಪಾತ್ರ ಎಷ್ಟು ಮಹತ್ವದ್ದು! ಮಕ್ಕಳಲ್ಲಿ ವಿಶ್ವಾಸವನ್ನು ಬೆಳೆಸುವುದಕ್ಕೆ ಅಧ್ಯಾಪಕರು ಎಂಥ ತಾಳ್ಮೆಯನ್ನು ಸಂಪಾದಿಸಿರಬೇಕು ಎಂಬುದು ಎಲ್ಲರೂ ಯೋಚಿಸಬೇಕಾದ ವಿಚಾರ. ಭಯ ತರುವ ಬವಣೆ. ಮನುಷ್ಯರಲ್ಲಿ ಹೆಚ್ಚಿನ ಜನ ಒಂದಲ್ಲ ಒಂದು ತೆರನಾದ ಭಯದಿಂದ ಪೀಡಿತರೆಂದರೆ ತಪ್ಪಿಲ್ಲ. ಭಯ ಯಾತನೆಗಳನ್ನು ಅನುಭವಿಸುವ ನಮಗೆ ಕೆಲವೊಮ್ಮೆ ಅವುಗಳ ಕಾರಣ ತಿಳಿಯುವುದಿಲ್ಲ. ಮನಸ್ಸಿನ ಆಳದ ಸ್ತರಗಳಲ್ಲಿ ಅವುಗಳ ಮೂಲ ಹುದುಗಿರುತ್ತದೆ. ಭಯದ ಭಾವನೆಯನ್ನು ಕಿತ್ತೆಸೆದು ನಿರ್ಭೀತಿಯ ಭಾವನೆಗಳನ್ನು, ಧೈರ್ಯ, ಸ್ಥೈರ್ಯ, ಶಕ್ತಿ, ಸಹನೆಯ ಭಾವನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಬಿತ್ತಿ ಬೆಳೆಸಲು ಸಾಧ್ಯ ಎನ್ನುವುದು ಬೆಳಕಿನಷ್ಟು ಸತ್ಯ. ಭಯ ನಮ್ಮ ವಿಚಾರ ಶಕ್ತಿಯನ್ನೂ ಮೊಟಕುಗೊಳಿಸುತ್ತದೆ, ಕಿಂಕರ್ತವ್ಯ ಮೂಢರನ್ನಾಗಿಸುತ್ತದೆ. ದೈಹಿಕವಾಗಿಯೂ ಮಾನಸಿಕವಾಗಿಯೂ ನಮ್ಮನ್ನು ದುರ್ಬಲಗೊಳಿಸಿ ನಮ್ಮ ಆತ್ಮವಿಶ್ವಾಸವನ್ನು ಅಲುಗಾಡಿಸುತ್ತದೆ. ಭಯದಿಂದ ಸಂಶಯ, ಸಂಶಯದಿಂದ ಕೋಪ, ಕೋಪದಿಂದ ಹಿಂಸೆ, ಹಿಂಸೆಯಿಂದ ಸರ್ವನಾಶಕ ದುರಂತಗಳೇ ಉಂಟಾಗುವುವು. ಶತಮಾನಗಳಿಂದ ರೂಢಿಸಿಕೊಂಡು ಬಂದ ಉದಾತ್ತ ಗುಣಗಳನ್ನು, ವಿಚಾರಶಕ್ತಿ, ಕಾರ್ಯನಿಷ್ಠೆಗಳನ್ನು ಹಾಳುಗೆಡುವಿ ಮನುಷ್ಯನನ್ನು ಪಶುವಿಗಿಂತಲೂ ಕೆಳಕ್ಕೆ ಎಳೆಯುವುದು. ನಾಗರಿಕರೆನ್ನಿಸಿಕೊಂಡ ಜನರೂ ಭಯದಿಂದ ಅತ್ಯಂತ ಹೇಯವೂ ಹೀನವೂ ಆದ ಕೃತ್ಯಗಳನ್ನು ಎಸಗುತ್ತಾರೆ. ಒಬ್ಬ ನಿರ್ಭೀತಿಯ ಮಹಾವೀರ
ತನ್ನ ಬದುಕಿನಲ್ಲಿ ಧೈರ್ಯ, ಪರಾಕ್ರಮ, ಉನ್ನತ ಆದರ್ಶಗಳ ಮೂಲಕ ಜನಾಂಗದ ಭೀತಿಯನ್ನೇ ದೂರ ಮಾಡಬಲ್ಲ. ಬ್ರಿಟಿಷರ ಗುಂಡುಗಳಿಗೆ ಭಾರತೀಯರು ಹೆದರುವುದು ನಿಂತಾಗ ಅವರು ಭಾರತವನ್ನೇ ಬಿಟ್ಟು ತೊಲಗಬೇಕಾಯಿತು. ಉದ್ವೇಗದ ಉರುಳು. ಮುಂಜಾನೆ ಹೊಲದ ಕೆಲಸಕ್ಕಾಗಿ ಹೊರಟ ರೈತನೊಬ್ಬ ಕೋಣೆಯ ಮೂಲೆಯಲ್ಲಿ ಚೀಲದಲ್ಲಿಟ್ಟಿದ್ದ ಬಿತ್ತನ್ನು ಬುಟ್ಟಿಯಲ್ಲಿ ತುಂಬಿಸಿಕೊಂಡು ಹೊರಟ. ಚೀಲವನ್ನು ಸಮೀಪಿಸಿದಾಗ ಕಾಲು ಬೆರಳಿಗೆ ಮುಳ್ಳು ಚುಚ್ಚಿದ ಅನುಭವವಾಗಿತ್ತು. ಸಂಜೆಯವರೆಗೂ ಹೊಲದಲ್ಲಿ ದುಡಿದು ಉಳಿದ ಬಿತ್ತನ್ನು ಹಿಂದೆ ತಂದು ಆ ಚೀಲದೊಳಗೆ ಸುರುವಿದ. ಆಗ ಅಲ್ಲಿದ್ದ ನಾಗರಹಾವು ಬುಸ್ಸೆಂದಿತು. ಬೆಳಗಿನ ಹೊತ್ತು ಮುಳ್ಳು ಚುಚ್ಚಿದಂತಾದ ಅನುಭವವನ್ನು ನೆನಪಿಸಿಕೊಂಡು ಆ ಹಾವೇ ಕಚ್ಚಿದ್ದಿರಬೇಕು ಎಂಬ ಭಯದಿಂದ ಅಲ್ಲೇ ಕುಸಿದು ಬಿದ್ದ. ಸತ್ತೇ ಹೋದ. ಹಾವಿನ ವಿಷದಿಂದ ಅವನು ಸತ್ತದ್ದಲ್ಲ, ಭಯದಿಂದಲೇ ಸತ್ತ. ಭಯದ ಸ್ವರೂಪ ಮತ್ತು ಅದು ನಮ್ಮನ್ನು ದುರಂತಕ್ಕೆ ಎಳೆಯುವ ವಿಧಾನದ ಅಲ್ಪ ಸ್ವಲ್ಪ ಪರಿಚಯ ಈಗ ನಿಮಗಾಗಿರಬೇಕಲ್ಲವೇ? ಭಯ ಒಂದು ಸ್ವಾಭಾವಿಕ ಹುಟ್ಟುಗುಣ. ಆರೋಗ್ಯಕರವಾದ ಭೀತಿ ನಮ್ಮನ್ನು ಜಾಗರೂಕರನ್ನಾಗಿ ಮಾಡುತ್ತದೆ. ಅತಿರಂಜಿತ, ಕಾಲ್ಪನಿಕ ಹಾಗೂ ನಿಷೇಧಾತ್ಮಕ ಭಯ ಕೆಟ್ಟದ್ದು ಎಂಬುದನ್ನು ನಾವು ಅರಿತಿರಬೇಕು. ದೇವರ ಭಯ. ದೇವರನ್ನು ವಿಷ್ಣು ಸಹಸ್ರನಾಮದಲ್ಲಿ ಭಯಕೃತ್ ಭಯನಾಶನಃ ಎಂದು ಸ್ತುತಿಸಿದ್ದಾರೆ. ಅಂದರೆ ತಪ್ಪು ಮಾಡಿದವರಿಗೆ ಭಯಂಕರನು, ಸಜ್ಜನರ ಭಯವನ್ನು ದೂರ ಮಾಡುವವನು. ದೇವರ ಬಗ್ಗೆ ಬಾಲ್ಯದಿಂದಲೇ ರೂಢಿಸಿಕೊಂಡ ನಾನಾ ತೆರನಾದ ಅಸಂಬದ್ಧ ಕಲ್ಪನೆಗಳಿಂದ ನಮ್ಮ ಜನ ನಾನಾ ತೆರನಾದ ಭಯಗಳನ್ನು ಬೆಳೆಸಿಕೊಳ್ಳುತ್ತಾರೆ. ದೇವರ ನಾಮ ಪಾರಾಯಣ ಮಾಡಿ ಸಾಕಾಗಲಿಲ್ಲವೆಂದು ಕೆಡುಕನ್ನು ನಿರೀಕ್ಷಿಸುವವರಿದ್ದಾರೆ. ಸ್ತೋತ್ರ ಪಾಠ, ದೇವರ ನಾಮ ಹೇಳತೊಡಗಿದ ಮೇಲೆಯೂ ಕಾಲು ದಾರಿಯಲ್ಲಿ ನಾನು ಜಾರಿ ಬಿದ್ದಿದ್ದು. ಸ್ತೋತ್ರ ನನಗಾಗುವುದಿಲ್ಲ, ಆದುದರಿಂದಲೇ ಕೆಡಕಾದುದು ಎನ್ನುವವರೂ ಇದ್ದಾರೆ. ದೇವರು ಎಂದಾದರೂ ಯಾರಿಗಾದರೂ ಕೆಡಕನ್ನು ಮಾಡುವನೆ? ಎಂದಿಗೂ ಇಲ್ಲ. ಆದರೆ ಭಕ್ತ ತನ್ನ ಅಜ್ಞಾನ, ಮೂರ್ಖತೆ, ಮೂಢನಂಬಿಕೆಗಳಿಂದ ತೊಂದರೆಗಳನ್ನು ಆಹ್ವಾನಿಸಿಕೊಳ್ಳುತ್ತಾನೆ. ಯಾವುದೇ ಸಂಸ್ಕಾರ ಸುಪ್ತ ಮನಸ್ಸಿನಲ್ಲಿ ಮುದ್ರಿತವಾಗಿದ್ದರೆ ಅದು ವ್ಯಕ್ತವಾಗದೇ ಇರದು. ನಾವು ಆಶಿಸದಿರುವುದನ್ನು, ನಮಗೆ ಬೇಡವಾದುದನ್ನು ತೀವ್ರವಾಗಿ ಚಿಂತನೆ ಮಾಡುವುದೆಂದರೆ ನಮ್ಮ ಸುಪ್ತ ಮನಸ್ಸಿನಲ್ಲಿ ನಮಗೆ ಬೇಡವಾದುದರ ಬೀಜವನ್ನೇ ಸರಿಯಾಗಿ ಬಿತ್ತಿದಂತಾಗುತ್ತದೆ. ಇದರಿಂದ ಅದೇ ಬೆಳೆದು ಬಲವಾಗಿ ಯಾವುದನ್ನು ನಾವು ದೂರಕ್ಕೆಸೆಯಬೇಕೆಂದು ಭಾವಿಸುತ್ತೇವೋ ಅದರಲ್ಲೇ ಮುಳುಗಿಬಿಡುವ ಪ್ರಸಂಗ ಉಂಟಾಗುತ್ತದೆ.